ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. ಇವತ್ತಿನ ಈ ವಿಡಿಯೋದಲ್ಲಿ ಆಪ್ಷನ್ ಎಂಟ್ರಿ ಲಾಸ್ಟ್ ಡೇಟ್ ಎಕ್ಸ್ಟೆಂಡ್ ಆಗಿದೆಯಾ ಅಂತ ಕೇಳ್ತಿದ್ದಾರೆ. ಜೊತೆಗೆ ನಿಮಗೆ ಲಾಸ್ಟ್ ಡೇಟ್ ಎಲ್ಲಿಯ ತನಕ ಇರುತ್ತೆ, ಇದರ ಪ್ರೋಸೆಸ್ ಯಾವ ರೀತಿ ನಡೆಯುತ್ತೆ ಆ್ಯಂಡ್ ಆಪ್ಷನ್ ಎಂಟ್ರಿ ಕುರಿತು ಒಂದಿಷ್ಟು ಇಂಪಾರ್ಟೆಂಟ್ ಅಪ್ಡೇಟ್ಸನ್ನು ಇವತ್ತಿನ ಈ ವಿಡಿಯೋದಲ್ಲಿ ಕೊಡ್ತೀನಿ. ವಿಡಿಯೋ ಖಂಡಿತವಾಗ್ಲೂ ಇಂಫಾರ್ಮೇಟಿವ್ ಆಗಿರುತ್ತೆ. ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ ಆ್ಯಂಡ್ ಹಾಗೆ ಚಾನಲ್ಗೆ ಒಂದು ಲೈಕು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಈಗ ಲೈಕು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅಂತ ಅಂದರೆ ಮುಂದೆ ಬರುವಂತಹ ಎಲ್ಲ ರೀತಿಯ ಕೌನ್ಸಿಲಿಂಗ್ ಅಪ್ಡೇಟ್ಸ್ ಜೊತೆಗೆ ಇಂಪಾರ್ಟೆಂಟ್ ಆಗಿ ಸ್ಕಾಲರ್ಶಿಪ್ ಅಪ್ಡೇಟ್ಸನ್ನು ಪಡ್ಕೋತೀರಾ. ಮೊದಲಿಗೆ ನೋಡಿ, ಸಾಕಷ್ಟು ಸ್ಟೂಡೆಂಟ್ಸು ಕೇಳ್ತಿರುವಂಥದ್ದು, ಈಗ ನಾವು ಮೊನ್ನೆ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಹೋದರೆ ಒಂದು ಟೆಕ್ನಿಕಲ್ ಗ್ಲಿಚ್ ಆಯ್ತಲ್ವಾ, ಸರ್ವರ್ ಇಶ್ಯೂ ಬಂತಲ್ವಾ, ಸರ್ವರ್ ಎರರ್ ಬಂತು, ಪೇಮೆಂಟ್ ಮಾಡಿದ್ರು ಪೇಮೆಂಟ್ ಕಂಪ್ಲೀಟ್ ಆಗಲಿಲ್ಲ ಅಲ್ವಾ, ಈಗ ಮತ್ತೇನಾದರೂ ಲಾಸ್ಟ್ ಡೇಟ್ ಈಗಾಗಲೇ ಎಕ್ಸ್ಟೆಂಡ್ ಮಾಡಿದಾರ ಅಂತ ಕೇಳ್ತಿದ್ದಾರೆ. ನೋಡಿ, ಲಾಸ್ಟ್ ಡೇಟು ಇದುವರೆಗೂ ಸಹ KE ಕಡೆಯಿಂದ ಎಕ್ಸ್ಟೆಂಡ್ ಆದರೆ ಮಾಡಿಲ್ಲ. ಅದು ಅಫಿಷಿಯಲ್ ಟ್ವಿಟರ್ ಪೇಜಲ್ಲಿ ಆಗಿರ್ಬೋದು, ಇಲ್ಲ ಅಂತ ಅಂದರೆ ಒಂದು KE ಅಫಿಷಿಯಲ್ ವೆಬ್ಸೈಟಲ್ಲಿ ಆಗಿರ್ಬೋದು. ನಿಮಗೆ ನಿಮ್ಮ ಒಂದು ಆಪ್ಷನ್ ಎಂಟ್ರಿ ಈಗ ಮಾಡೋದಕ್ಕೆ ಏನೊಂದು ಟೈಮನ್ನು ಕೊಟ್ಟಿದ್ದಾರೆ, ಈ ಒಂದು ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಟೈಮನ್ನು ಎಕ್ಸ್ಟೆಂಡ್ ಆದರೆ ಮಾಡಿರಲಿಲ್ಲ. ಮೊದಲಿಗೆ ನಿಮಗೆ 15ನೇ ತಾರೀಕುವರೆಗೂ ಒಂದು ಟೈಮನ್ನು ಕೊಟ್ಟಿದ್ರು, ಆಗ ನಿಮಗೆ ಸರ್ವರ್ ಇಶ್ಯೂ ಬಂತು. ಆಗ ಮತ್ತೆ ಏನು ಮಾಡಿದ್ರು, 18ನೇ ತಾರೀಕುವರೆಗೂ ಮತ್ತೆ ಒಂದು ಲಾಸ್ಟ್ ಡೇಟನ್ನು ಎಕ್ಸ್ಟೆಂಡ್ ಮಾಡಿದ್ದು. 18ನೇ ತಾರೀಕುವರೆಗೂ ಎಕ್ಸ್ಟೆಂಡ್ ಮಾಡಿದ್ರು. ಆಗ ಒಂದು 2 or 3 ಡೇಸು ನಿಮಗೆ ಸರ್ವರ್ ಕರೆಕ್ಟಾಗಿ ವರ್ಕ್ ಆಗ್ತಿಲ್ಲ. ಈಗಲೂ ಕೆಲವೊಂದಿಷ್ಟು ಸ್ಟೂಡೆಂಟ್ಸು ಕಮೆಂಟ್ಸನ್ನು ಮಾಡ್ತಿದ್ದಾರೆ, ನಂದು ಆಪ್ಷನ್ ಎಂಟ್ರಿ ಕರೆಕ್ಟಾಗಿ ವರ್ಕ್ ಆಗ್ತಿಲ್ಲ, ಒಂದು ಲಾಗಿನ್ ಆಗೋದಕ್ಕೆ ಆಗ್ತಿಲ್ಲ, ಪೇಮೆಂಟ್ ಮಾಡೋದಕ್ಕೆ ಆಗ್ತಿಲ್ಲ ಅಂತ ಹೇಳ್ಬಿಟ್ಟು. ಜೊತೆಗೆ KE ಕಡೆಯಿಂದ ಒಂದು ಟ್ವೀಟ್ ಆದರೆ ಬಂದಿತ್ತು, ಆ ಟ್ವೀಟ್ ಬಗ್ಗೆನೂ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೆ. ಈ ಥರ ಒಂದು ಟೆಕ್ನಿಕಲ್ ಗ್ಲಿಚ್ ಇದೆ, ನಾವು ಸಹ ಇದ್ರ ಮೇಲೆ ವರ್ಕ್ ಮಾಡ್ತಿದ್ವಿ, ಆದಷ್ಟು ಬೇಗ ಇದನ್ನು ಕ್ಲಾರಿಫೈ ಮಾಡ್ತೀವಿ, ಜೊತೆಗೆ ಎಕ್ಸ್ಟ್ರಾ ಟೈಮನ್ನು ಕೊಡ್ತೀವಿ, ಏನು ವರಿ ಆಗೋ ಅವಶ್ಯಕತೆ ಇಲ್ಲ ಅಂತ ಹೇಳಿದರು. ಬಟ್ ಸದ್ಯಕ್ಕೆ ನಿಮಗೆ ಲಾಸ್ಟ್ ಡೇಟ್ ಇನ್ನೂ ಸಹ ಎಕ್ಸ್ಟೆಂಡ್ ಆದರೆ ಮಾಡಿಲ್ಲ. ನಾನು ಸ್ಟೂಡೆಂಟ್ಸ್ಗೆ ಏನು ಸಜೆಸ್ಟ್ ಮಾಡ್ತೀನಿ ಅಂತ ಅಂದರೆ, ಈಗ ನೀವು ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಹೋಗ್ತಿದ್ದೀರಾ, ಆಪ್ಷನ್ ಎಂಟ್ರಿ ನಿಮ್ಮದು ಮಾಡೋದಕ್ಕೆಲ್ಲ ಕರೆಕ್ಟ್ ಇದೆ ಅಂತ ಅಂದರೆ ದಯವಿಟ್ಟು ನಿಮ್ಮ ಒಂದು ಆಪ್ಷನ್ ಎಂಟ್ರಿಯನ್ನು ಕಂಪ್ಲೀಟ್ ಮಾಡ್ಕೊಳ್ಳಿ. ಲಾಸ್ಟ್ ಡೇಟ್ ಬಗ್ಗೆ ನೀವು ಯಾರನ್ನು ವರಿ ಆಗೋದಕ್ಕೆ ಹೋಗಬೇಡಿ. ಯಾಕಂತ ಅಂದರೆ ಸ್ಟಿಲ್ ಇನ್ನೂ ಸಹ ನಿಮಗೆ 2 ಡೇಸ್ ಟೈಮ್ ಇರುವಂಥದ್ದು. ಹಾಗಾಗಿ ನೀವೇನು ಮಾಡ್ತೀರಾ, ನಿಮ್ಮ ಒಂದು ಆಪ್ಷನ್ ಎಂಟ್ರಿಯನ್ನು ಕಂಪ್ಲೀಟ್ ಮಾಡ್ಕೊಳ್ಳಿ. ಅದಕ್ಕಿಂತ ಮುಂಚೆ ಸ್ಟೂಡೆಂಟ್ಸು ಪ್ರತಿಯೊಬ್ಬರೂ ಇವತ್ತಿನ ಈ ವಿಡಿಯೋದಲ್ಲಿ ಕಮೆಂಟ್ ಮಾಡಿ ನಿಮ್ಮದು ಆಪ್ಷನ್ ಎಂಟ್ರಿ ಕಂಪ್ಲೀಟ್ ಆಯ್ತಾ ಇಲ್ವಾ ಅಂತ ಹೇಳಿಬಿಟ್ಟು. ಜೊತೆಗೆ ನಿಮ್ಮ ಆಪ್ಷನ್ ಎಂಟ್ರಿಯಲ್ಲಿ ಏನಾದರೂ ಪ್ರಾಬ್ಲಮನ್ನು ಫೇಸ್ ಮಾಡ್ತಿದ್ರೆ ಖಂಡಿತವಾಗ್ಲೂ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಮಾಡಿ. ಯಾಕಂತ ಅಂದರೆ ನೀವು ಮಾಡೋವಂಥ ಕಮೆಂಟ್ಸು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಕೆಲವೊಂದಿಷ್ಟು ಅಫಿಷಿಯಲ್ ಸೋರ್ಸಸ್ ಅವರು ನಮ್ಮ ಒಂದು ವಿಡಿಯೋ ನೋಡೋವಂಥ ಚಾನ್ಸಸ್ ಆದರೆ ಇರುತ್ತೆ, ಅವರು ಒಂದು ಕಮೆಂಟ್ಸನ್ನು ಅಬ್ಸರ್ವ್ ಮಾಡ್ತಾರೆ, ಸ್ಟೂಡೆಂಟ್ಸ್ ಏನೆಲ್ಲ ಪ್ರಾಬ್ಲಮ್ಸನ್ನು ಫೇಸ್ ಮಾಡ್ತಿದ್ದಾರೆ ಅಂತ ಹೇಳಿಬಿಟ್ಟು. ಸೊ ಹಾಗಾಗಿ ಕಮೆಂಟನ್ನು ಪ್ರತಿಯೊಬ್ಬರೂ ಮಾಡಿ. ಪ್ರತಿಯೊಬ್ಬರಿಗೂ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಆಗ್ತಿದೆ ಅಂತಂದರೆ ನಿಮ್ಮ ಒಂದು ಆಪ್ಷನ್ ಎಂಟ್ರಿನ ಕಂಪ್ಲೀಟ್ ಮಾಡ್ಕೊಳ್ಳಿ. ಇನ್ನೂ 2 ಡೇಸ್ ಆದರೆ ಟೈಮ್ ಇದೆ. KE ಅವರೇ ಹೇಳಿದ್ರು ಒಂದು ಎಕ್ಸ್ಟ್ರಾ ಟೈಮನ್ನು ಕೊಡ್ತೀವಿ ಅಂತ ಹೇಳಿಬಿಟ್ಟು. ಸೊ ಎಕ್ಸ್ಟ್ರಾ ಟೈಮ್ ಕೊಡುವಂತಹ ಸಾಧ್ಯತೆಗಳು ಇನ್ನೂ 90% ಆದರೆ ಇದ್ದಾವೆ. ನಾಳೆ ಏನಾದರೂ ಎಕ್ಸ್ಟೆಂಡ್ ಮಾಡ್ತಾರೆ ನೋಡೋಣ, ಎಕ್ಸ್ಟೆಂಡ್ ಮಾಡೋ ಸಾಧ್ಯತೆ ಆದರೆ ಇದೆ. ಬಟ್ ನಾನು ಸ್ಟೂಡೆಂಟ್ಸ್ಗೆ ಏನು ಸಜೆಸ್ಟ್ ಮಾಡ್ತೀನಿ ಅಂತಂದರೆ, ನೀವು ಸೇಫರ್ ಸೈಡಲ್ಲಿ ಏನು ಮಾಡ್ಕೋತೀರಾ, ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಆಗ್ತಿದೆ, ಎಲ್ಲ ಕರೆಕ್ಟ್ ಆಗ್ತಿದೆ ಅಂತಂದರೆ ಇನ್ನು ಕೇವಲ 2 ಡೇಸ್ ಟೈಮ್ ಇರುವಂಥದ್ದು, ಆಪ್ಷನ್ ಎಂಟ್ರಿಯನ್ನು ಮಾಡ್ಕೊಳ್ಳಿ. ಅದಾದಮೇಲೆ ಆಪ್ಷನ್ ಎಂಟ್ರಿ ಲಿಂಕು ನಿಮಗೆ ಯಾವಾಗ ಒಂದು ಲಾಸ್ಟ್ ಆಗುತ್ತೋ, ಯಾವಾಗ ಒಂದು ಆಪ್ಷನ್ ಎಂಟ್ರಿ ಲಿಂಕನ್ನು ಕ್ಲೋಸ್ ಮಾಡ್ತಾರೋ ಅದಾಗಿ 3 ಡೇಸ್ ಆದಮೇಲೆ ನಿಮಗೆ ಒಂದು ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಆದರೆ ಬರುತ್ತೆ. ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬಂದಿದ್ದ ಆದಮೇಲೆ ನೀವು ಮತ್ತೆ ಒಂದು 3 ಡೇಸ್ ಆಪ್ಷನ್ ಎಂಟ್ರಿಯನ್ನು ಮಾಡ್ಕೋಬೋದು. ಈಗ ಮಾಡಿರುವಂಥ ಆಪ್ಷನ್ ಎಂಟ್ರಿ ಚೇಂಜಸ್ ಆದರೂ ಮಾಡ್ಕೋಬೋದು, ಇಲ್ಲ ಅಂತಂದ್ರೆ ನೀವು ಹೊಸದಾಗಿ ಆಪ್ಷನ್ ಎಂಟ್ರಿ ಆದರೂ ಮಾಡ್ಕೋಬೋದು. ನೀವೇನೆಲ್ಲ ಚೇಂಜಸ್ ಮಾಡಬೇಕು, ಆ್ಯಡ್ ಮಾಡ್ಬೋದು, ಡಿಲೀಟ್ ಮಾಡ್ಬೋದು, ಮಾಡಿಫಿಕೇಷನ್ ಮಾಡ್ಬೋದು. ನೀವೇನೇ ಚೇಂಜಸ್ ಮಾಡಬೇಕಿದ್ರೂ ಸಹ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬಂದಿದ್ದ ಆದಮೇಲೆ ಒಂದು 3 or 4 ಡೇಸ್ ಟೈಮನ್ನು ಕೊಡ್ತಾರೆ. ಆಗ ನೀವು ಆಪ್ಷನ್ ಎಂಟ್ರಿ ಏನು ಮಾಡ್ತೀರಾ ಅದು ನಿಮ್ಮ ಒಂದು ಫೈನಲ್ ಆಪ್ಷನ್ ಎಂಟ್ರಿ ಆಗಿರುತ್ತೆ. ಅದಾದಮೇಲೆ ನಿಮಗೆ ಒಂದು ಫಸ್ಟ್ ಒಂದು ಫೈನಲ್ ರಿಸಲ್ಟ್ಸ್ ಆದರೆ ಬರೋವಂಥದ್ದು. ಓಕೆನಾ? ಸೊ ಇದೊಂದನ್ನು ನೀವು ಚೆನ್ನಾಗಿ ನೆನ್ಪಿಟ್ಕೊಂಡಿರಿ. ಈಗ ನಿಮಗೆ 18ನೇ ತಾರೀಕುವರೆಗೂ ಒಂದು ಲಾಸ್ಟ್ ಡೇಟನ್ನು ಎಕ್ಸ್ಟೆಂಡ್ ಮಾಡಿದ್ರು ಮೊನ್ನೆ. ಈಗ ಮತ್ತೆ ಅದಾದಮೇಲೆ ಇನ್ನು ಲಾಸ್ಟ್ ಡೇಟ್ ಯಾವುದನ್ನು ಎಕ್ಸ್ಟೆಂಡ್ ಮಾಡಿಲ್ಲ. ನಾನು ಕೆಲವಾರು ಕಡೆ ಒಂದಿಷ್ಟು ವೀಡಿಯೋಸನ್ನು ನೋಡಿದೆ, ಅಲ್ಲಿ ಹೇಳ್ತಿದ್ರು ಅವರು ಲಾಸ್ಟ್ ಡೇಟ್ ಎಕ್ಸ್ಟೆಂಡ್ ಬಗ್ಗೆ. ಸೊ ನಾನು ನಿಮ್ಗೆ ಏನು ಸಜೆಸ್ಟ್ ಮಾಡ್ತಿದ್ದೀನಿ ಅಂತಂದರೆ, ಇನ್ನೂ ಲಾಸ್ಟ್ ಡೇಟ್ ಆದರೆ ಎಕ್ಸ್ಟೆಂಡ್ ಆಗಿಲ್ಲ, ಆಲ್ರೆಡಿ ಎಕ್ಸ್ಟೆಂಡ್ ಆಗಿದೆ ಅಂತ ಹೇಳಿಬಿಟ್ಟು ಕೆಲವೊಬ್ಬರು ನಿಮ್ಗೆ ಹೇಳಿರುವಂತಹ ವೀಡಿಯೋಸನ್ನು ನಾನು ಸಹ ಅಬ್ಸರ್ವ್ ಮಾಡಿದೆ. ಬಟ್ ಇಲ್ಲಿ ಇನ್ನೂ ಸಹ ಲಾಸ್ಟ್ ಡೇಟ್ ಆದರೆ ಎಕ್ಸ್ಟೆಂಡ್ ಆಗಿಲ್ಲ. ಬಟ್ ಎಕ್ಸ್ಟೆಂಡ್ ಆಗುವಂತಹ ಚಾನ್ಸಸ್ ಆದರೆ ನಿಮಗೆ ಮೋರ್ ಇದ್ದಾವೆ. ಓಕೆನಾ? ಈಗ ಕೊಟ್ಟಿರುವಂಥ ಲಾಸ್ಟ್ ಡೇಟ್ಸ್ ಪ್ರಕಾರ ನಿಮ್ಗೆ ಇನ್ನೂ 2 ಡೇಸ್ ಟೈಮ್ ಆದರೆ ಇದೆ. ಆದಷ್ಟು ಮೋರ್ ಆ್ಯಂಡ್ ಮೋರ್ ನಂಬರ್ ಆಫ್ ಕಾಲೇಜಸನ್ನು ಆ್ಯಡ್ ಮಾಡೋದಕ್ಕೆ ಟ್ರೈ ಮಾಡಿ. ಯಾಕಂತಂದ್ರೆ ಈಗ ನೀವು ಮೋರ್ ಆ್ಯಂಡ್ ಮೋರ್ ನಂಬರ್ ಆಫ್ ಕಾಲೇಜಸನ್ನು ಆ್ಯಡ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸಲ್ಲಿ ನಿಮಗೆ ಸೀಟ್ ಅಲಾಟ್ ಆಗುತ್ತಾ ಇಲ್ವಾ ಅಂತ ಹೇಳಿಬಿಟ್ಟು. ಈಗ ನೀವು ಎಷ್ಟೋ ಒಂದಿಷ್ಟು ಕಾಲೇಜಸನ್ನು ಆ್ಯಡ್ ಮಾಡ್ತೀರಾ, ಅದೆಲ್ಲ ನೋಡಿದಾದ್ಮೇಲೆ ಮಾರ್ಕ್ ಅಲಾಟ್ಮೆಂಟಲ್ಲಿ ಏನಾದರೂ ಸೀಟ್ ಅಲಾಟ್ ಆಯಿತು ಅಂತಂದರೆ ಅದರಲ್ಲಿ ಚೇಂಜಸ್ ಮಾಡ್ಕೋಬೋದು. ಇಲ್ಲ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟಲ್ಲಿ ನಿಮಗೆ ಸೀಟ್ ಅಲಾಟ್ ಆಗಿಲ್ಲ ಅಂತಂದರೆ ಮತ್ತೆ ಆಗ ನೀವು ಮೋರ್ ಆ್ಯಂಡ್ ಮೋರ್ ನಂಬರ್ ಆಫ್ ಕಾಲೇಜಸನ್ನು ಆದರೆ ಆ್ಯಡ್ ಮಾಡ್ಕೋಬೋದು. ಓಕೆನಾ? ಸೊ ನೀವು ಈ ರೀತಿ ಒಂದು ಸ್ಟೆಪ್ಸನ್ನು ಫಾಲೋ ಮಾಡಿದಿರ ಅಂತ ಅಂದರೆ ನಿಮ್ಮ ಒಂದು ಆಪ್ಷನ್ ಎಂಟ್ರಿ ನಿಮಗೆ ತುಂಬ ಈಸಿ ಆದರೆ ಆಗುತ್ತೆ. ಲಾಸ್ಟ್ ಡೇಟ್ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಆದಷ್ಟು ಮೋರ್ ಆ್ಯಂಡ್ ಮೋರ್ ನಂಬರ್ ಆಫ್ ಕಾಲೇಜಸನ್ನು ಆ್ಯಡ್ ಮಾಡಿ. ಜೊತೆಗೆ ಆಪ್ಷನ್ ಎಂಟ್ರಿ ಕುರಿತು ಏನೇ ಡೌಟ್ ಇಲ್ಲಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಮಾಡಿ. ಇದು ಇವತ್ತಿನ ಮಾಹಿತಿ ಆಗಿತ್ತು. ಮುಂದೆ ಎಲ್ಲ ರೀತಿಯ ಹೆಚ್ಚಿನ ಅಪ್ಡೇಟ್ಸ್ ಜೊತೆಗೆ ಸಿಗ್ತಾ ಇರೋಣ. ಅಲ್ಲಿಯ ತನಕ ಟೇಕ್ ಕೇರ್ ಆ್ಯಂಡ್ ಕೀಪ್ ವಾಚಿಂಗ್ ಮಹಿ ಮಾಸ್ಟರ್ಸ್ ಫಾರ್ ಮೋರ್ ಅಪ್ಡೇಟ್ಸ್.